ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಗ್ ನೂಡಲ್ಸ್ ಮಾಡೋಣ. ಸೂಪರ್ ಆಗಿ ಮೊದಲಿಗೆ ಒಂದು ಬಾಣಲಿಯಲ್ಲಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತೆ ಕ್ಯಾಬೇಜು ಜೊತೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಂಡಿದ್ದೀನಿ. ಆಯ್ತಾ, ಎರಡೇ ವೆಜ್ ನಾನು ಸೇರಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿರುತ್ತೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಣ. ಈಗ 2 ಮೊಟ್ಟೆ ಸೇರಿಸ್ಕೊಳ್ಳೋಣ. ನಾನು ಇಬ್ಬರಿಗೆ ಆಗೋಷ್ಟು ಅಳತೆಯಲ್ಲಿ ಮಾಡ್ತಾ ಇರೋದು. ಸೊ ಇಲ್ಲಿ 2 ಮೊಟ್ಟೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಮೊಟ್ಟೆನ ತುಂಬಾ ಮಿಕ್ಸ್ ಮಾಡೋದು ಬೇಡ. ಸ್ವಲ್ಪ ಲೈಟ್ ಆಗಿ ಹೀಗೆ ಸಾಫ್ಟ್ ಆಗಿ ಮೆಲ್ಲಗೆ ಈ ತರ ತಿರುಗಿಸ್ಕೊಂಡ್ರೆ ಆಯ್ತು. ಯಾಕಂದ್ರೆ ತುಂಬಾ ಪುಡಿ ಪುಡಿ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಾಗೋದಿಲ್ಲ ಆದ್ರಿಂದ. ಸೊ ಈಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ, ಹೋಮ್ ಮೇಡ್ ಗರಂ ಮಸಾಲೆ. ಈಗ ನೂಡಲ್ಸ್ ಬೇಯಿಸಿ ಮತ್ತೆ ಆರಿಸಿರುವಂತ ನೂಡಲ್ಸ್ ನ ತಕೊಂಡಿದ್ದೀನಿ. ನಾನು ಆಗ್ಲೇ ಹೇಳಿದಾಗೆ ಇಬ್ಬರಿಗೆ ಆಗೋಷ್ಟು ಅಳತೆ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ಸೊ ನೂಡಲ್ಸ್ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಎಷ್ಟು ಬೇಕೋ ನಿಮ್ಗೆ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ, ಜಾಸ್ತಿ ಬೇಕಾದ್ರೆ 3/4 ಸ್ಪೂನ್ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಸೊ ಸೋಯಾ ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ನೋಡಿ, ಒಂದಕ್ಕೊಂದು ಅಂಟುತ್ತಾ ಇಲ್ಲ ನೂಡಲ್ಸ್. ಹಾಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉರಿನ ಹೈ ಫ್ಲೇಮಲ್ಲಿ ಇಡೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ಬೇಕಾದಷ್ಟು. ಸೊ ಹೀಗೆ 2 ನಿಮಿಷಗಳ ಕಾಲ ಚೆನ್ನಾಗಿ ಬಿಡದಿನ ಫ್ರೈ ಮಾಡ್ತಾನೆ ಇರೋಣ. ಮತ್ತೆ ಬೆಂಕಿ ಹೈ ಫ್ಲೇಮ್ ನಲ್ಲಿ ಇರಲಿ, ಚೆನ್ನಾಗಾಗುತ್ತೆ. ನೋಡಿ, ಒಂದಕ್ಕೊಂದು ಅಂಟುತ್ತಾ ಇಲ್ಲ, ತುಂಬಾ ಚೆನ್ನಾಗಾಗಿದೆ. ನೋಡಿ ಎಷ್ಟು ಸೂಪರ್ ಆಗಿದೆ, ನೋಡಕ್ಕೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಸೊ ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ತುಂಬಾನೇ ಈಸಿ, ಬೇಗನೆ ಆಗುವಂತ ರೆಸಿಪಿ. ನೀವು ಲಂಚ್ಗೆ ಮತ್ತೆ ಮಕ್ಕಳಿಗೆ ಟಿಫನ್ಗೆಲ್ಲ ಈ ರೆಸಿಪಿನ ಮಾಡಿ ಕೊಡ್ಬೋದು. ಬನ್ನಿ, ಇನ್ನೇನು ತಡ, ಪ್ಲೇಟಲ್ಲಿ ಹಾಕಿ ಊಟ ಮಾಡೋದಷ್ಟೇ ಬಾಕಿ. ಸೊ ಫ್ರೆಂಡ್ಸ್, ಇನ್ನೇಕೆ ತಡ, ನೀವು ಸಹ ಈ ರೆಸಿಪಿ ಟ್ರೈ ಮಾಡಿ. ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಹ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ ಚೆನ್ನಾಗಿರಿ ಎಲ್ಲರೂ. ಬಾಯ್ ಬಾಯ್.